ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನ ಪ್ಲೀಸ್ ಎಲ್ಲರೂ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನನಗೆ ಮತ್ತೆ ಹೆಚ್ಚು ವಿಡಿಯೋಗಳು ಮಾಡಲು ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಇವತ್ತು ನಾನು 6ನೇ ತರಗತಿಯ 3ನೆಯ ಗದ್ಯವಾದ ನಾಟಕ ಕೃಷ್ಣ ಮತ್ತು ಸುಧಾಮದ ಪ್ರಶ್ನೋತ್ತರಗಳು ಅಂದರೆ ಕ್ವಶನ್ ಆನ್ಸರ್ ಮತ್ತು ಕೀವರ್ಡ್ಸ್ಗಳನ್ನ ನಾನು ಇವತ್ತು ವಿವರಿಸ್ತೇನೆ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಈ ಲೆಸನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೋಗಿ ನನ್ನ ಚಾನಲ್ ಚೆಕ್ ಮಾಡಿ. ಈಗ ನಾನು ಈ ಕೃಷ್ಣ ಸುಧಾಮ ಲೆಸನ್ದ ಕ್ವಶನ್ ಆನ್ಸರ್ಗಳನ್ನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲಿಗೆ ನಾವು ಪದಗಳ ಅರ್ಥನ ನೋಡೋಣ. ಕಂಗಾಲಾಗು, ಕಂಗೆಡು ಅಂದರೆ ಕನ್ಫ್ಯೂಸ್ಡ್ ಆಯ್ತಲ್ಲ, ಕಂಗೆಡು ಅಥವಾ ತಬ್ಬಿಬ್ಬಾಗು. ವಿಧೇಯತೆ ಅಂದರೆ ನಮ್ರತೆ, ಹ್ಯುಮಿಲಿಟಿ ಅಥವಾ ಅನುಸರಿಸುವ ಗುಣ. ಪಾಂಡಿತ್ಯ ಅಂದರೆ ವಿದ್ವತ್ತು ಅಂದರೆ ನಾಲೆಡ್ಜ್. ಸ್ನೇಹ ಅಂದರೆ ಗೆಳೆತನ, ಮೀನ್ಸ್ ಫ್ರೆಂಡ್ಶಿಪ್ ಅಥವಾ ಮಿತ್ರತ್ವ. ಸಂಕೋಚ ಅಂದರೆ ಕುಗ್ಗುವುದು ಅಥವಾ ಮುದುಡುವುದು, ಮೀನ್ಸ್ ಶೈನೆಸ್. ಕೃಪೆ ಅಂದರೆ ದಯೆ, ಕೈಂಡ್ನೆಸ್ ಅಥವಾ ಕರುಣೆ. ಆಶ್ಚರ್ಯ ಮೀನ್ಸ್ ವಿಸ್ಮಯ, ಬೆರಗು, ಸರ್ಪ್ರೈಸ್. ಆಭರಣ, ಒಡವೆ, ಜ್ಯುವೆಲರಿ. ಇಂಗಿತ, ಆಶಯ, ವಿಶ್. ಆಯ್ತಲ್ಲ, ಈಗ ನಾವು ನೆಕ್ಸ್ಟ್ ಮೇನ್ ಹೋಗೋಣ. ವಿವರಗಳನ್ನ ತಿಳಿಯಿರಿ. ಇದೆ ದಾಯಾದಿ ಅಂದರೆ ಅಣ್ಣ ತಮ್ಮಂದಿರು, ಮಕ್ಕಳು. ಶತಪಥಿಸು ಅಂದರೆ ಹಿಂದಕ್ಕೆ ಮುಂದಕ್ಕೆ ನಡೆದಾಡು. ರಾಜಧರ್ಮ, ಅರಸನು ಪ್ರಜೆಗಳ ಕ್ಷೇಮಕ್ಕಾಗಿ ಪಾಲಿಸಬೇಕಾದ ನೀತಿ. ಕಾಲ ಕೂಡಿ ಬರು, ಸಮಯ ಅಥವಾ ಸಂದರ್ಭ ಒದಗಿ ಬರುವುದು. ಗುರುಕುಲ, ಹಿಂದಿನ ಕಾಲದಲ್ಲಿ ಗುರುಗಳ ಮನೆಯ ಪಾಠಶಾಲೆ ಆಗಿರುತ್ತಿತ್ತು, ಅದನ್ನು ಗುರುಕುಲ ಅಂತ ಕರಿತಾ ಇದ್ರು. ನೆಕ್ಸ್ಟ್ ನೆಕ್ಸ್ಟ್ ಮೇನ್ ಈ ಪದಗಳಿಗೆ 2 ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಇಲ್ಲಿ ನೋಡಿ, ಪ್ರತಿಯೊಂದು ಪದಗಳಿಗೆ 2 ಸಮಾನಾರ್ಥಕ ಪದಗಳನ್ನು ಬರೆಯಲಾಗಿದೆ. ಮೇನ್ ಗೆಳೆಯ, ಸ್ನೇಹಿತ, ಮಿತ್ರ, ಸಖ ಅಂದರೆ ಫ್ರೆಂಡ್. ಗೆಳೆಯ ಅಂದರೆ ಫ್ರೆಂಡ್. ಹೆಂಡತಿ, ಮಡದಿ, ಪತ್ನಿ, ಪತಿ ಅಂದರೆ ವೈಫ್. ರಾಜ ಅಂದರೆ ಕಿಂಗ್, ಅರಸ, ದೊರೆ, ಅಧಿಪತಿ. ದುಡಿಮೆ ಮೀನ್ಸ್ ಕೆಲಸ, ಶ್ರಮ, ವರ್ಕ್. ನೆಕ್ಸ್ಟ್ ನಾವು ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ. ಯು ಶುಡ್ ಯೂಸ್ ದೀಸ್ ವರ್ಡ್ಸ್ ಆ್ಯಂಡ್ ಮೇಕ್ ಯುವರ್ ಓನ್ ಸೆಂಟೆನ್ಸ್. ಫಸ್ಟ್ ಈಸ್ ಪರಮ ಮಿತ್ರ ಅಂದರೆ ಬೆಸ್ಟ್ ಫ್ರೆಂಡ್. ಸುಧಾಮನು ಶ್ರೀಕೃಷ್ಣನ ಪರಮ ಮಿತ್ರ. ವಿಶ್ರಾಂತಿ ಅಂದರೆ ರೆಸ್ಟ್. ಕಷ್ಟಪಟ್ಟು ಕೆಲಸ ಮಾಡುವಾಗ ಸ್ವಲ್ಪ ವಿಶ್ರಾಂತಿ ಪಡೆಯಬೇಕು. ಸತ್ಕಾರ, ಮನೆಗೆ ಬಂದ ಅತಿಥಿಗಳನ್ನು ಸತ್ಕಾರ ಮಾಡಬೇಕು. ಸಂತೋಷ ಅಂದರೆ ಹ್ಯಾಪಿ. ನನಗೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳು ಬಂದರೆ ಸಂತೋಷವಾಗುತ್ತದೆ. ಶ್ರಮಿಸು, ರೈತರು ಹೊಲದಲ್ಲಿ ಶ್ರಮಿಸುತ್ತಾರೆ ಅಂದರೆ ವರ್ಕ್. ನೆಕ್ಸ್ಟ್ ನಾವು ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒಂದು ವಾಕ್ಯದಲ್ಲಿ ಮೀನ್ಸ್ ಯು ಶುಡ್ ರೈಟ್ ಇನ್ ಒನ್ ಸೆಂಟೆನ್ಸ್. ನಾವು ಒಂದು ವಾಕ್ಯದಲ್ಲಿ ಅಂತಂದರೆ 1 ಲೈನಲ್ಲಿ ಆನ್ಸರ್ ಬರೀಬೇಕು ಅಂತ. ಫಸ್ಟ್ ಒನ್, ಸುಧಾಮ ಯಾವುದನ್ನು ಮಾನವ ಧರ್ಮ ಎನ್ನುತ್ತಾರೆ? ವಾಟ್ ಡಸ್ ಸುಧಾಮ ಕಾಲ್ ಮಾನವ ಧರ್ಮ? ಸುಧಾಮ ಹೇಳ್ತಾರೆ, ಜೀವನದಲ್ಲಿ ಬಂದದ್ದನ್ನು ಅನುಭವಿಸಲೇಬೇಕು, ಅದೇ ಮಾನವ ಧರ್ಮ ಎನ್ನುತ್ತಾರೆ. ಇನ್ಸ್ಟೆಡ್ ಆಫ್ ಯಾವುದನ್ನು ಯು ಶುಡ್ ರೈಟ್ ದಿಸ್ ಒನ್ ಅಂದರೆ ಯಾವುದನ್ನು ಬದಲಾಗಿ ನೀವು ಈ ಆನ್ಸರ್ನ ಬರೀಬೇಕು. ಇದು ಈ ಆನ್ಸರ್ನ ಕೀವರ್ಡ್ಸ್, ಮೇನ್ ಆನ್ಸರ್ ಇದು ಆಯ್ತಲ್ಲ. ನೆಕ್ಸ್ಟ್ ಒನ್ ಈಸ್, ಯಾರಿಗಾಗಿ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ? ಅಂದರೆ whom does Sudhama's wife ask Lord Krishna for a help? ಸುಧಾಮನ
ಯಾರಿಗೆ, ಇನ್ಸ್ಟೆಡ್ ಆಫ್ ಯಾರಿಗೆ, ಹಸಿದಿರುವ ಮಕ್ಕಳಿಗೋಸ್ಕರ. ಅಂದರೆ ನೀವು ಯಾರಿಗಾಗಿ ಅಂತ ಇದು ದಿಸ್ ಈಸ್ ದ ಮೇನ್ ಆನ್ಸರ್. ಹಸಿದಿರುವ ಮಕ್ಕಳಿಗೋಸ್ಕರ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಿದಳು ಅಂತ ಬರಿಬೇಕು. ನೀವು ಇವೆರಡೂ ವರ್ಡನ್ನು ಇಲ್ಲಿ ಯಾರಿಗಾಗಿ ವರ್ಡ್ ತೆಗೆದು ಯು ಶುಡ್ ರಿಮೂವ್ ದಿಸ್ ವರ್ಡ್ ಆ್ಯಂಡ್ ಯು ಶುಡ್ ಪುಟ್ ದೀಸ್ 2 words, ದೆನ್ ಇಟ್ ಬಿಕಮ್ ಅ ಆನ್ಸರ್. ನೆಕ್ಸ್ಟ್ ಒನ್, ಥರ್ಡ್, ಸುಧಾಮನ ಕಣ್ಣಲ್ಲಿ ನೀರು ಏಕೆ ಬಂತು. ಥರ್ಡ್ ಒನ್ ಈಸ್ ಸುಧಾಮನ ಕೈಯಲ್ಲಿ ವೈ ಡಿಡ್ ಸುಧಾಮ ಹ್ಯಾವ್ ಅ ಟಿಯರ್ಸ್ ಇನ್ ಹೀಸ್ ಐಸ್. ಬಹಳ ದಿನಗಳ ಅನಂತರ ಶ್ರೀಕೃಷ್ಣನನ್ನು ನೋಡಿದ್ದಕ್ಕೆ ಸುಧಾಮನ ಕಣ್ಣಲ್ಲಿ ನೀರು ಬಂತು. ಬಹಳ ದಿನಗಳಿಂದ ಏಕೆ, ಇನ್ಸ್ಟೆಡ್ ಆಫ್ ಏಕೆ ಶುಡ್ ಪುಟ್ ದಿಸ್ ಫುಲ್ ಆನ್ಸರ್. ಏಕೆ ಅನ್ನೋ ವರ್ಡನ್ನು ತೆಗೆದು ನೀವು ಬಹಳ ದಿನಗಳ ಅನಂತರ ಶ್ರೀಕೃಷ್ಣನ ನೋಡಿದ್ದಕ್ಕೆ ಅಂತ ಆನ್ಸರ್ನ ಬರಿಬೇಕು. ನಂತರ ಸುಧಾಮನ ನೀರು ಬಂತು ಅಂತ ಆ್ಯಸ್ ಇಟ್ ಈಸ್ ಬರೀರಿ. ನೆಕ್ಸ್ಟ್ ಒನ್, ಮನೆಗೆ ಮರಳಿದ ಸುಧಾಮನನ್ನು ಏನನ್ನು ಕಂಡನು. ವಾಟ್ ಡಿಡ್ ಸುಧಾಮ ಫೈಂಡ್ ವೆನ್ ಹಿ ರಿಟರ್ನ್ ಟು ಹೋಮ್. ಮನೆಗೆ ಬರೆದ ಮೇಲೆ ಸುಧಾಮನು ಸುಂದರವಾದ ಮನೆ, ಹೆಂಡತಿ, ಮಕ್ಕಳು, ಹೊಸ ಬಟ್ಟೆ ಧರಿಸಿ ಮನೆಯಲ್ಲಿ ಸಂತೋಷದಿಂದ ಇರುವುದನ್ನು ಕಂಡನು. ಇಲ್ಲಿಂದ ಇಲ್ಲಿವರೆಗೂ ಏನನ್ನು ತೆಗೆದು ಇಲ್ಲಿಂದ ಇಲ್ಲಿವರೆಗೂ ಬರೆದು ಕಂಡನು ಇನ್ನು ಆ್ಯಸ್ ಇಟ್ ಈಸ್ ಬರೀಬೇಕು. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಫಿಫ್ತ್ ಒನ್, ಮನೆಯನ್ನು ಕಟ್ಟಿಸಿದವರು ಯಾರು. ಹೂ ಬಿಲ್ಟ್ ಸುಧಾಮಾಸ್ ಹೌಸ್. ಇಲ್ಲಿವರೆಗೂ ಆ್ಯಸ್ ಇಟ್ ಈಸ್ ಬರಿಬೇಕು. ಯಾರು ಅನ್ನೋ ವರ್ಡನ್ನು ತೆಗೆದು ಈ ಜಸ್ಟ್ ಶ್ರೀಕೃಷ್ಣ ಅಂತ ಆ್ಯಡ್ ಮಾಡಬೇಕು. ಅರ್ಥ ಆಯ್ತಲ್ಲ. ನಾವು ನೆಕ್ಸ್ಟ್ ಈಗ ಕೆಳಗಿನ ಪ್ರಶ್ನೆಗಳಿಗೆ 5 ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ನೋಡೋಣ. 5 ವಾಕ್ಯದಲ್ಲಿ ಅಂದರೆ ಯು ಶುಡ್ ರೈಟ್ ದ ಆನ್ಸರ್ ಇನ್ 5 to 6 sentences. ಫಸ್ಟ್ ಕ್ವಶನ್ ಈಸ್, ಶ್ರೀಕೃಷ್ಣ ಸುಧಾಮರು ಗುರುಕುಲದಲ್ಲಿ ಕಳೆದ ದಿನಗಳನ್ನು ಪರಸ್ಪರ ನೆನೆಸಿಕೊಂಡಿದ್ದು ಹೇಗೆ. ಹೌ ಡಿಡ್ ಕೃಷ್ಣ ಆ್ಯಂಡ್ ಸುಧಾಮ ರಿವೈಸ್ ಅಬೌಟ್ ದ ಡೇಸ್ ಸ್ಪೆಂಟ್ ಇನ್ ದ ಗುರುಕುಲ. ದ ಆನ್ಸರ್ ಈಸ್, ಕೃಷ್ಣನ ಅರಮನೆಯಲ್ಲಿ ಸುಧಾಮನು ಕೃಷ್ಣನ ಆದರ ಸತ್ಕಾರಗಳನ್ನು ಸ್ವೀಕರಿಸಿ ಶ್ರೀಕೃಷ್ಣ ಮಹಾರಾಜರು ಎಂದು ಉದ್ಘರಿಸುತ್ತಾ ಅವನ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಸುತ್ತಾನೆ. ಅವನಿಗೆ ಮಾತೇ ಹೊಡೆದಂತಾಗುತ್ತದೆ. ಆಗ ಶ್ರೀಕೃಷ್ಣನು, ನೀನು ಬಂದು ನನ್ನ ಮನಸ್ಸಿಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ. ನನಗೆ ಗುರುಕುಲದ ಜೀವನ ನೆನಪಾಗುತ್ತಿದೆ ಎನ್ನುವರು. ಸುಧಾಮನು ಅವನ ಮಾತಿಗೆ ಮಾತು ಸೇರಿಸುತ್ತಾ ಒಟ್ಟಿಗೆ ಊಟ ಮಾಡುತ್ತಿದ್ದೆವು ಎಂದು ನೆನಪಿಸುವನು. ಶ್ರೀಕೃಷ್ಣನು ಗುರುಮಾತೆ ಕೊಟ್ಟ ಹುರಿದ ಕಡಲೆ ತಿಂದಿದ್ದು, ನಿನ್ನ ಪಾಲಿನ ಕಡಲೆ ನಾನೇ ಕಸಿದುಕೊಂಡಿದ್ದು ಎಂದು ಹೇಳುವನು. ಹೀಗೆ ಕೃಷ್ಣ ಸುಧಾಮರು ಗುರುಕುಲದಲ್ಲಿ ಕಳೆದ ದಿನಗಳನ್ನು ನೆನಪಿಸಿಕೊಂಡರು. ನೀವಿಲ್ಲಿ ನೋಡ್ಬೋದು ಹೇಗೆ ಕೃಷ್ಣ ಮತ್ತು ಸುಧಾಮ ತಮ್ಮ ಗುರುಕುಲದ ದಿನಗಳನ್ನ ನೆನಪಿಸ್ಕೊಳ್ತಿದ್ದಾರೆ ಅಂತ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಈಸ್, ಕೃಷ್ಣನು ಸುಧಾಮನಿಗೆ ಮನೆ ಕಟ್ಟಿಸಿಕೊಟ್ಟ ಸಂದರ್ಭವನ್ನು ವಿವರಿಸಿ. ಸೊ ಡಿಸ್ಕ್ರೈಬ್ ದ ಒಕೇಶನ್ ವೆನ್ ದ ಕೃಷ್ಣ ಬಿಲ್ಟ್ ಹೌಸ್ ಫಾರ್ ಅ ಸುಧಾಮ. ಶ್ರೀಕೃಷ್ಣನು ಸುಧಾಮನಿಗೆ ಮನೆ ಕಟ್ಟಿಸಿಕೊಟ್ಟ ಸಂದರ್ಭವನ್ನು ಸುಧಾಮನ ಹೆಂಡತಿ ಈ ರೀತಿ ವಿವರಿಸಿದಳು. ನೀವು ದ್ವಾರಕಾ ನಗರ ತಲುಪಿದ ದಿನವೇ ಅಲ್ಲಿಂದ ಸೇವಕರ ದಂಡು ಬಂತು. ಬೇಕಾದ ಎಲ್ಲ ವಸ್ತುಗಳನ್ನು ತಂದರು. ಚಕಾಚಕ್ ಅಂತ ಮನೆ ನಿರ್ಮಿಸಿದ್ರು. ನಮಗೆಲ್ಲ ಹೊಸ ಉಡುಪು ಆಭರಣಗಳನ್ನು ಸಹ ಕೊಟ್ಟರು ಎಂದು ಶ್ರೀಕೃಷ್ಣನು ಮನೆ ಕಟ್ಟಿಸಿಕೊಟ್ಟ ಸಂದರ್ಭವನ್ನು ಸುಧಾಮನಿಗೆ ವಿವರಿಸಿದಳು. ಅರ್ಥ ಆಯ್ತಲ್ಲ ಮಕ್ಕಳೇ. ನಾವು ಈಗ ನೆಕ್ಸ್ಟ್ ಮೇನ್ಗೆ ಹೋಗೋಣ. ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು ಅಂತ. ಸೊ ಈ ಸೆಂಟೆನ್ಸ್ನ ಹೂ ಸೆಡ್ ಟು ಹೂ ಆ್ಯಂಡ್ ವೆನ್ ಅನ್ನೋದನ್ನು ನಾವು ಬರಿಬೇಕು. ದ ಫಸ್ಟ್ ಸೆಂಟೆನ್ಸ್ ಈಸ್, ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ, ಸ್ನೇಹ, ಗೌರವ. ಇದನ್ನು
ಈ ವಾಕ್ಯವನ್ನು V.S. ಶಿರಹಟ್ಟಿ ಅವರು ಬರೆದಿರುವಂಥ ಕೃಷ್ಣ ಸುಧಾಮ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಸುಧಾಮ ತನ್ನ ಹೆಂಡತಿಗೆ ಶ್ರೀಕೃಷ್ಣನು ತನ್ನ ಗೆಳೆಯೆಂದು ವಿವರಿಸುವಾಗ ಹೇಳಿದನು. ಸುಧಾಮ ಹೇಳ್ತಾನೆ, ಯಾರು ಹೇಳಿದ್ರು? ಸುಧಾಮ ತನ್ನ ಹೆಂಡತಿಗೆ ಯಾವಾಗ ಶ್ರೀಕೃಷ್ಣ ತನ್ನ ಗೆಳೆಯೆಂದು ವಿವರಿಸುವಾಗ ಈ ಮೇಲಿನ ಮಾತನ್ನು ಹೇಳಿದನು. ನೆಕ್ಸ್ಟ್ ಸೆಕೆಂಡ್ ಒನ್, ಹಸಿದಿರುವ ಮಕ್ಕಳಿಗೋಸ್ಕರಾದರೂ ಹೋಗಿ ಕೇಳಿ. ಈ ವಾಕ್ಯವನ್ನು V.S. ಶಿರಹಟ್ಟಿ ಅವರು ಬರೆದಿರುವ ಕೃಷ್ಣ ಸುಧಾಮ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಸುಧಾಮನ ಹೆಂಡತಿ ಸುಧಾಮನಿಗೆ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಿ ಎನ್ನುವಾಗ ಹೇಳಿದಳು. ಅರ್ಥ ಆಯ್ತಲ್ಲ? ಥರ್ಡ್, ನನಗೆ ಗುರುಕುಲ ಜೀವನ ನೆನಪಾಗುತ್ತದೆ. ಈ ವಾಕ್ಯವನ್ನು V.S. ಶಿರಹಟ್ಟಿ ಮಠ್ ಅವರು ಬರೆದಿರುವ ಕೃಷ್ಣ ಸುಧಾಮ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಶ್ರೀಕೃಷ್ಣನು ತನ್ನ ಮಿತ್ರನಾದ ಸುಧಾಮನಿಗೆ ಪರಸ್ಪರರು ತಮ್ಮ ಬಾಲ್ಯದ ನೆನಪುಗಳನ್ನು ಹಂಚಿಕೊಳ್ಳುವಾಗ ಹೇಳಿದರು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಒನ್, ಫೋರ್ತ್, ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ. ಈ ಆಯ್ಕೆ ಈ ವಾಕ್ಯವನ್ನು V.S. ಶಿರಹಟ್ಟಿ ಮಠ್ ಅವರು ಬರೆದಿರುವ ಕೃಷ್ಣ ಸುಧಾಮ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಮತ್ತು ಯಾವಾಗ ಹೇಳಿದ್ದಾರೆ ಅಂತಂದರೆ, ಸುಧಾಮನು ಹೊಸ ಬಟ್ಟೆ ತೊಟ್ಟು ಸಂಭ್ರಮಿಸುತ್ತಿರುವ ಹೆಂಡತಿ ಮಕ್ಕಳನ್ನು ಆಶ್ಚರ್ಯದಿಂದ ಕೇಳುವಾಗ ಓಡಿ ಬಂದ ಮಗ ಈ ಮಾತನ್ನು ಹೇಳುತ್ತಾನೆ. ಅರ್ಥ ಆಯ್ತಲ್ಲ ಮಕ್ಕಳೇ? ನಿಮಗೆಲ್ಲರಿಗೂ ಈ ಪಾಠದ ಸಾರಾಂಶ ಮತ್ತು ಕ್ವಶನ್ ಆನ್ಸರ್ ಕೀವರ್ಡ್ಸ್ಗೆಲ್ಲ ಅರ್ಥ ಆಗಿದೆ ಅಂತ ನಾನು ತಿಳಿದುಕೊಳ್ತೇನೆ. ಪ್ಲೀಸ್ ನನ್ನ ಚಾನಲ್ನ, ನನ್ನ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಧನ್ಯವಾದಗಳು.